ಜಗದೀಶ್ ಕೈ ನಾವೇ ಮುನ್ಸ್ಕೊಳಲ್ಲ ಸರ್, ಅವ್ರಿಗೆ ಕೊಡಲ್ಲ ಕೆಳಗಡೆ ಜಾಸ್ತಿ ಮುನ್ಸ್ಕೊಳೋರು ನೀವೇ. ಹಲೋ KSRTC ಬನ್ನಿ. ಸರಿ ಎಲ್ಲಾನು ಅಲ್ಲಿ ನಿಂತಿರೋದ್ಮೇಲೆ ಕರಿ ಜಾಗ ಐತೆ. ಸ್ವಾಗತ ಭಾಷಣವನ್ನು ಮಾಡಿದಂತಹ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮತ್ತೆ ಎಲ್ಲ ಅಧಿಕಾರಿ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ಮತ್ತೆ ಎಲ್ಲ ಸಾರ್ವಜನಿಕರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಸಭೆಯನ್ನು ಪ್ರಾರಂಭ ರಮೇಶ್ ಅವರು ಸಹ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲ ಗ್ರಾಮ ಪಂಚಾಯತಿ ಕೊಟ್ಟಗೆರೆ ಹೋಬಳಿಯ ದೊಡ್ಡ ಒಬ್ಬ DK ಸುರೇಶ್ ಅಂತಕ್ಕಂಥ ಒಬ್ಬ ಘಟಾನುಘಟಿ ಒಬ್ಬ ನಾಯಕರ ವಿರುದ್ಧವಾಗಿ ಅತಿ ಹೆಚ್ಚು ಬಹುಮತಗಳ ಮುಖಾಂತರ ಅತಿ ಹೀನಾಯವಾಗಿ ಸೋಲಿಸುವ ಮುಖಾಂತರ ಸಂಸದರಾಗಿದ್ದಾರೆ. ಅವರು ಇವತ್ತು ಈ ಕಾರ್ಯಕ್ರಮ ಬಂದಿದ್ದಾರೆ. ಮನೆ ಇದೆ, ಎಲ್ಲ ಇದೆ. ಬೇಡ ಒಳಗಡೆ ಯಾಕೆ ಕೊಟ್ಟವ್ರೆ, ಕಾರು ಹುಷಾರ ಎಲ್ಲಿ ವಿಶಿಷ್ಟವಾದಂತಹ ಕ್ಷೇತ್ರ. ಎಲ್ಲಾ ಕ್ಷೇತ್ರಗಳಲ್ಲೂ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಮತದಾರರ ಸಂಖ್ಯೆ ಎಷ್ಟು 18 ಲಕ್ಷ ಇರುತ್ತೆ, 18 ಮ್ಯಾಕ್ಸಿಮಮ್ ಅಂದ್ರೆ 20. ಇಲ್ಲಿ ಹೆಚ್ಚು ಕಡೆ 30 ಲಕ್ಷ ಮತದಾರರಿದ್ದಾರೆ. ಒಂದ್ಸರಿ ಅಲ್ಲಿ ಆನೇಕಲ್ಲಲ್ಲಿ ತೇರು ಅಂತ ಹೇಳ್ತಾರೆ, ಆಮೇಲೆ ಇಲ್ಲಿ ಹುಲಿಯೂರು ದುರ್ಗದಲ್ಲಿ ದೇವಸ್ಥಾನಕ್ಕೆ ಬರಬೇಕು ಅಂತಾರೆ. ಅಲ್ಲಿಂದ ಇಲ್ಲಿ ಬರೋದಕ್ಕೆ ಸುಮಾರು 17,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. ಈ ಕ್ಷೇತ್ರದಲ್ಲಿ 17,000 ಕಿಲೋಮೀಟರ್ ಈ ಕ್ಷೇತ್ರ. ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ, ಆನೇಕಲ್ಲು, ಕುಣಗಲ್. ಸೊ ಅಂದ್ರೆ 3 ಜಿಲ್ಲೆ ಕೂಡ ಬರುತ್ತೆ ಈ ಕ್ಷೇತ್ರಕ್ಕೆ. ಒಂದು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಬರುತ್ತೆ, ಇನ್ನೊಂದು ರಾಮನಗರ ಬರುತ್ತೆ, ಮೂರನೇದು ತುಮಕೂರು ಬರುತ್ತೆ. ಸೊ 3 ಜಿಲ್ಲೆಗೆ ಹಂಚಿ ಹೋಗಿದೆ ಈ ಕ್ಷೇತ್ರ. ಸೊ ಅದೆಲ್ಲ ಸ್ವಾಭಾವಿಕ. ಅದು ಇದೆಲ್ಲ ಬಹಳ ಮುಖ್ಯವಾದದ್ದು. ನಾವು ಕಳೆದ 7 ತಿಂಗಳಲ್ಲಿ ಹಲವಾರು ರೈತರ ಪರವಾದಂತಹ ಮತ್ತು ಅಭಿವೃದ್ಧಿ ಪರವಾದಂತಹ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಹೇಳೋದಾದ್ರೆ ಕಳೆದ 7 ತಿಂಗಳಲ್ಲಿ ನರೇಂದ್ರ ಮೋದಿ ಅವರು ಸುಮಾರು 40,000 ಕೋಟಿಯನ್ನ ಇವತ್ತು ರೈತರಿಗೋಸ್ಕರ ನಮ್ಮ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಅದನ್ನ ಬಿಡುಗಡೆ ಮಾಡಿದೆ. 40,000 ಕೋಟಿ. ಅದೇ ನಿಮಗೆ ಒಂದು ಬರೋದು 6,000 ರೂಪಾಯಿ ಬರ್ತಾ ಇರೋದು ಈ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ. ಇತ್ತೀಚೆಗೆ 2 ವಾರಗಳ ಅಥವಾ 3 ವಾರಗಳ ಹಿಂದೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಅಂದ್ರೆ ನಮಗೆ ಈ ಬೆಳೆಗೆ ಏನು ವಿಮೆ ಮಾಡ್ತೇವೆ ಅದಕ್ಕೋಸ್ಕರ ಹೆಚ್ಚುವರಿಯಾಗಿ 6,750 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. 6,750 ಕೋಟಿ. ಇದು ಈಗಾಗಲೇ ನಾವು ಕೃಷ್ಣಕುಮಾರ್ ಅವರು ಹೇಳಿದಾಗೆ ಜನರಿಗೆ ಈಗ ಇದರದ್ದು ಮೂಲ ಎಲ್ಲಿಂದ ಅಂತ ಸುಮಾರು ಗೊತ್ತಿಲ್ಲ. ಇಲ್ಲಿ ಸ್ಥಳೀಯವಾಗಿ ಯಾರಾದ್ರೂ ಮಾಡಿದ್ರೆ ಇದು ಇವ್ರು ಮಾಡಿರ್ಬೋದು, ಅವ್ರು ಮಾಡಿರ್ಬೋದು ಅಂತ ತರ್ಕ ಇದೆ. ಅದೇ ರೀತಿ ರೈತರ ಸಂಕಷ್ಟಕ್ಕೆ ನಾನು ಸಹಾಯ ಮಾಡಬೇಕು ಅನ್ನೋದ್ರಿಂದ ಗೊಬ್ಬರದ ಬೆಲೆಯನ್ನು DAP ಗೊಬ್ಬರ ಏನಿದೆ ಅದು ಒಂದು 100 kgಗೆ 3,850 ರೂಪಾಯಿ ಸಬ್ಸಿಡಿ ಮಾಡಿದ್ದಾರೆ. ಅದರಿಂದ ಒಂದು 50 kgಗೆ ನಿಮಗೆ 1,800, 1,600 ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ. ಅದೇ ರೀತಿ ಇವತ್ತು ಅಕ್ಕಿ ಕೊಡೋ ಕಾರ್ಯಕ್ರಮ, 5 kg ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ, ಬ್ಯಾಗ್ ಮಾತ್ರ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಬ್ಯಾಗ್ ಅಕ್ಕಿ ಇರೋದು ಕೇಂದ್ರ ಸರ್ಕಾರ. ಅದೇ ಅದು ಇದೆಲ್ಲ ಗೊತ್ತಾಗಲಿದೆ. ನಂತರ ನಾನು ಹಲವಾರು ಸಚಿವರನ್ನ ಭೇಟಿ ಮಾಡಿದ್ದೇನೆ. ನನಗೆ ಕುಣಗಲ್ನಿಂದ ಒಂದು ಮನವಿ ಕೊಟ್ಟಿದ್ರು ನನಗೆ. ಇಲ್ಲಿ ನಾಫೆಡ್ ಏನಿದೆ ಅದರಿಂದ ಕೊಬ್ಬರಿಯನ್ನ ತೆಗೆದುಕೊಳ್ತಾರೆ. ಸೊ ಅದರಿಂದ ಸುಮಾರು 28 ಕೋಟಿ ರೂಪಾಯಿ ಬಾಕಿ ಹಣ ಬಿಡುಗಡೆ ಆಗಿಲ್ಲ ಅನ್ನುವ ಪ್ರಸ್ತಾವನೆ ನನ್ನ ಹತ್ರ ಬಂದಿತ್ತು. ಆ ಸಂದರ್ಭದಲ್ಲಿ ನಾನು ಕೇಂದ್ರದ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಪ್ರತ್ಯೇಕವಾಗಿ 3 ಸರಿ ಭೇಟಿ ಮಾಡಿ ನಮ್ಮ ತೆಂಗು ಬೆಳೆಗಾರರಿಗೆ ಕೊಬ್ಬರಿ ಹಣ ಬಾಕಿ ಹಣ ಬಂದಿಲ್ಲ ಅನ್ನುವುದನ್ನು ಮಂದಟ್ ಮಾಡಿಕೊಂಡು ಅದು ಕೂಡ ಅದು ಬಿಡುಗಡೆ ಆಯಿತು. ಕೊಬ್ಬರಿ ಹಣ ಸುಮಾರು ಜನಕ್ಕೆ ಬಂದು ಬಿಡುಗಡೆ ಆಯಿತು. ಸೊ ಈ ರೀತಿ ಸ್ಪಂದನೆ ಆಗ್ತದೆ. ನಂತರ ಈಗಾಗಲೇ ಜಗದೀಶ್ ಅವರು ಹೇಳಿದಾಗೆ ಒಂದು 7 ಕಡೆ ಈ ನಮ್ಮ
ಎಕ್ಸ್ಪ್ರೆಸ್ ಹೈವೇ, ನ್ಯಾಷನಲ್ ಹೈವೇ ಏನಿದೆ ಅಲ್ಲಿ ಹುಲಿಯೂರು, ಇದು ಯಡಿಯೂರು ಮತ್ತು ಸೋಲೂರ ಮಧ್ಯ ಕುಣಗಲ್ ಬರತಕ್ಕಂಥ 7 ಕಡೆ ಏನಾಯ್ತು, ಅಲ್ಲಿ ಮಳೆ ಜಾಸ್ತಿ ಬಂದಾಗ ನೀರು ಸಂಗ್ರಹ ಆಗಿ ಅದರಲ್ಲಿ ಪೈಪ್ ಹಾಕಿದ್ದಾರೆ ಕೆಳಗಡೆ. ಆ ಪೈಪಲ್ಲಿ ನೀರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಹಿಂದಕ್ಕೆ ನೀರು ಹೋಗಿ ತೋಟಗಳು ಹಾಳಾಗಿದ್ದಾವೆ, ಬೆಳೆಗಳು ಹಾಳಾಗಿದ್ದಾವೆ. ಆವಾಗ ನಾನು ನ್ಯಾಷನಲ್ ಹೈವೇ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಜೆಕ್ಟ್ ಡೈರೆಕ್ಟರ್ನ ಕರೆಸಿ ಅದನ್ನೆಲ್ಲ ಎಸ್ಟಿಮೇಟ್ ಮಾಡಿಸಿ 7 ಕಡೆ ಇವತ್ತು ಆ 7 ಕಡೆ ಎಲ್ಲಿ ನೀರು ಸೇರ್ತಾ ಇದೆ ಅಲ್ಲಿ ಒಂದು ಇದು ಓವರ್ ಬ್ರಿಡ್ಜ್ ಅಂದ್ರೆ ಮೇಲ್ಸೇತುವೆಯನ್ನು ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾನು ನಿತಿನ್ ಗಡ್ಕರಿ ರಾಷ್ಟ್ರೀಯ ನಮ್ಮ ಹೆದ್ದಾರಿಯ ಸಚಿವರಾದಂಥ ಹೆದ್ದಾರಿಯವ್ರನ್ನ ಭೇಟಿ ಮಾಡಿ ಅವ್ರ ಮೇಲೆ ಬರೆದ್ರು, ಅಪ್ರೂವ್ಡ್ ಅಂತ ಬರೆದು, ಅಂದ್ರೆ ಅದು ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. 7 ಕಡೆ ಅದು ಮೇಲ್ಸೇತುವೆ ಮಾಡತಕ್ಕಂಥದ್ದು. ಅವ್ರಿಗೆ ನೀರು ಜಾಗದಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ಸರ್ವಿಸ್ ರೋಡ್ ಕೂಡ ಹೇಳಿದ್ರು, ಅದನ್ನು ಕೂಡ ಅಪ್ರೂವ್ ಮಾಡಿದ್ದಾರೆ. ಸೊ ಇವೆಲ್ಲ ಹಂತವಾಗಿ ಕೆಲಸಗಳು ಆಗುತ್ತೆ. ನಾವು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ತಂದಿದ್ದೇವೆ STRR ಅಂತ, ಸ್ಯಾಟಲೈಟ್ ರಿಂಗ್ ರೋಡ್ ಅಂದ್ಬಿಟ್ಟು. ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಇದು ಡಾಬಾಸ್ಪೇಟೆಯಿಂದ ಮಾಗ್ಲಿಯಿಂದ ರಾಮನಗರದಿಂದ ಆರೋಹಳ್ಳಿಯಿಂದ ಆನೇಕಲ್ಲಿಂದ ಹೊಸೂರು. ಈ ದೊಡ್ಡ ರಸ್ತೆ ಮಾರ್ಗವನ್ನ ಸುಮಾರು ಇದರ ವೆಚ್ಚ 4,750 ಕೋಟಿ ಅದನ್ನ ಮಂಜೂರಾಗಿದೆ. ಅದೇ ರೀತಿ ಇವತ್ತು ರಸ್ತೆ ಅಪಘಾತಗಳು ನಾವೆಲ್ಲ ಅಧಿಕಾರಿಗಳ ಹತ್ರ ನಿಮ್ಮ ಅಹವಾಲುಗಳು, ಸಮಸ್ಯೆಗಳು, ನಿಮ್ಮ ಏನಿರುವ ತೊಂದರೆಗಳನ್ನ ಬಗೆಹರಿಸತಕ್ಕಂಥ ಕೆಲಸವನ್ನ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಮೊದಲನೇದಾಗಿ ಹೆಚ್ಚಿನ ಸಂಸದರಾದಂತ ಗೌರವಾನ್ವಿತ ಎಲ್ಲರೂ ಕೂಡ ಧನ್ಯವಾದಗಳು. ಬೆಂಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾಗಾನಂದಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇಮಿಡಿಯೇಟ್ ಆಗಿ ಅವರೇ ನೀರದು ಡ್ರಿಂಕಿಂಗ್ ವಾಟರ್ ರೋಡು ಅದೆಲ್ಲ ಲಿಸ್ಟ್ ಮಾಡಿಬಿಟ್ಟು ಪರ್ಸನಲ್ ಕುಡಿಯೋ ನೀರು ರೋಡ್ ಅವೆಲ್ಲ ಆಗಲಿ ತಗೊಂಡ್ರೆ ಅಲ್ಲೂ ಐತೆ ಅದು 3 ಗಂಟೆ ಬರ್ತೀನಿ ಮನೆ ಹತ್ರ ಬರ್ತೀನಿ. ಶಿವಣ್ಣನವೆಲ್ಲ ಅಹವಾಲು ಕೂಡ ಕೊಡ್ತಿರ್ತಾರೆ. ಬೇರೆಯವರೆಲ್ಲ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ವೇದಿಕೆಯ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆ ಇದೆ. ಬೈಕ್ ಎತ್ಕೊಂಬಿಡಿ ಅಲ್ಲೇ JDS ಇಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾ ಇದೆ, ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದೆ. ಅದೇ ಮುಂದೆ ಒಂದು ದಿಕ್ಸೂಚಿ ಆಗಬೇಕು ಕ್ಷೇತ್ರದಲ್ಲಿ. ಯಾಕೆಂದ್ರೆ ಒಟ್ಟಾಗಿ ಹೋದ್ರೆ ಅದೇ ಬಲ. ಯಾವಾಗಲೂ ಅಷ್ಟೇ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ನಾವು ಇಲ್ಲಿಯ ಸ್ಥಿತಿಗತಿಗಳನ್ನು ನಾವು ಸಮರ್ಪಕವಾಗಿ ಎದುರಿಸಬೇಕು. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅದೇ ಮಂತ್ರ ಇರಬೇಕಂತ, ಒಗ್ಗಟ್ಟಿನ ಮಂತ್ರ, ಒಮ್ಮತದ ಅಭ್ಯರ್ಥಿ. ಆವಾಗ ಬಹುಶಃ ನಾವು ಇಲ್ಲಿ ಬೇರೂರಿಗೆ ಕಳೆದು ಹೋದಂಥ ನಮ್ಮ ಏನು ಹಿಂದೆ ಎಲ್ಲ ಡಿ ನಾಗರಾಜಯ್ಯನವರೇನಿದ್ರು, ಕೆ ರಾಮಯ್ಯನವರೇನಿದ್ರು, ಸೊ ಆ ಕಾಲ ಪುನಃ ವಾಪಸ್ ಬರಬೇಕು ಈ ಕ್ಷೇತ್ರದಲ್ಲಿ. ಆವಾಗ ನೋಡಿ ನಾವು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ಅದು ಶಾಶ್ವತ ಪರಿಹಾರ. ಅದನ್ನು ಮುಂದಿನ ದಿನಗಳಲ್ಲಿ ತಾವೆಲ್ಲ ಹೋರಾಟದ ಮೂಲಕ ನಾವು ಅದನ್ನು ಸಾಧಿಸಬೇಕಾಗಿದೆ. 1.5 ವರ್ಷ ಆಯಿತು ನೀವು ಬರಲೇ ಇಲ್ಲ ಅಂತ. ನಾನು ಎಲೆಕ್ಷನ್ ಚುನಾವಣೆ ಆಗಿ 7 ತಿಂಗಳಾಗಿದೆ.
ಇದೇನಪ್ಪ ಒಂದೂವರೆ ವರ್ಷದಿಂದ ನಾನು ನಿರ್ದೇಶಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಜನ ಮಾತಾಡೋದು ಅದು ಸ್ವಾಭಾವಿಕ, ಅದನ್ನು ನಾವು ಇದು ಮಾಡ್ಕೊಳಕ್ಕಾಗೋದಿಲ್ಲ. ಇವತ್ತು ಯಾಕೆಂದ್ರೆ ನಮ್ಮ ಫಲಿತಾಂಶ ಬಂದಿದ್ದು ಜೂನ್ 4ನೇ ತಾರೀಕು, ನಂತರ ಜೂನ್ 10, 11 ಈ ಸರ್ಕಾರ ರಚನೆ ಆಯಿತು. ಕಳೆದ ಬಾರಿ ಶಿವರಾಮಣ್ಣನವರು ನಾವು ಎಲ್ಲ ಹೋಗಿ ಒಂದು ನಿವೇದನೆಯನ್ನ ಮಾಡಿಕೊಂಡು ಇಲ್ಲಿ ರೇಷ್ಮೆ ಸಿಲ್ಕ್ ಫಾರ್ಮ್ ತೆರದಕುಪ್ಪೆನಲ್ಲಿ ಐ ಥಿಂಕ್ 33 ಎಕರೆ ಇದೆ. ಅದ್ ಬಿಟ್ಟರೆ ಬನ್ನಿಮರದ ಕಟ್ಟೆನಲ್ಲಿದೆ. ಅದನ್ನ ಏನಾದ್ರೂ ಮಾಡಿ ಇಲ್ಲಿರ್ತಕ್ಕಂಥ ಯುವಕರುಗಳಿಗೆ ಯಾವ ರೀತಿ ಉಪಯೋಗ ಮಾಡ್ಬೋದು ಅಂತೇಳಿ ದಯಮಾಡಿ ಯೋಚನೆ ಮಾಡಿದ್ರೆ, ಯಾಕೆಂತಂದ್ರೆ ಆ ವಿಚಾರವನ್ನು ತುಂಬಾ ಹೋರಾಟ ಮಾಡಿದ್ದೀವಿ. ನಿಮ್ಮನ್ನ ನಾವು ಬಹಳ ಒಂದು ದೂರದೃಷ್ಟಿಯಿಂದ ನಾವು ನೋಡ್ಕೊಂಡು ನಿಮ್ಗೋಸ್ಕರ ಕೆಲಸ ಮಾಡಿ ಎಲ್ಲರೂ ಇಲ್ಲಿರ್ತಕ್ಕಂಥ ಯುವಕರುಗಳು ಕೆಲಸ ಮಾಡಿದ್ದಾರೆ. ದಯಮಾಡಿ ಅದೊಂದು ಯೋಜನೆಯನ್ನ ಮಾಡಿಕೊಟ್ರೆ ಶಾಶ್ವತವಾಗಿ 100 ವರ್ಷ ನಿಮ್ಮ ಹೆಸರು ಉಳ್ಕೊಳ್ಳುತ್ತೆ ಅಂತ ನಾವು ಈ ಮೂಲಕ